ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಟೈಮಿಂಗ್ಸು 9:19 ಆಗಿದೆ. ಇವಾಗ ಲಾಗಿನ್ ಆಗಿದ್ದೀನಿ. ಯಾವುದ್ಯಾವುದಪ್ಪ ಅಂದರೆ ರ್ಯಾಪಿಡೋ, ಓಲಾ ಇನ್ನೂ ಓಪನ್ ಮಾಡಿಲ್ಲ, ಇನ್ನೂ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಊಬರು ಮತ್ತು ಇವಾಗ ಪೋಟ್ರೋನ್ ಮಾಡ್ಕೊಂಡು ಬಿಡ್ತೀನಿ. ಇರಿಗೆ ಎಲ್ಲಿ ಕೊಡ್ತಾನೆ ಓಪನ್ 4 ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ್ದು ಫಸ್ಟ್ ಬೀಳುತ್ತೆ ಅಂತ, ಎಷ್ಟು ದೂರ ಪಿಕಪ್ ಹೇಳ್ತಾನೆ, ಎಷ್ಟು ಇದನ್ನ ಹೇಳ್ತಾ ಅಂತ. ಇನ್ನೂ ಒಂದು ಬಿದ್ದಿಲ್ಲ. ಇವಾಗ ಜಸ್ಟ್ ಲಾಗಿನ್ ಆಗಿದ್ದೀನಿ ಗೈಸ್. ಅದು ವೀಡಿಯೋ ಸ್ಟಾರ್ಟ್ ಮಾಡಿಸಿ. ಇದು ಯಾವುದು 153 ಸುಂದರ ಸೆಂಟ್ರ್ ಸ್ಕೂಲು, ಸುಂದರ ಲೇಔಟು, 14 ಕಿಲೋಮೀಟ್ರ್ 153, 2 ಕಿಲೋಮೀಟ್ರ್ ಪಿಕಪ್ ಐತೆ. ಏನು ಮಾಡಲಿ, ಯಾವ ಸೈಡ್ ಐತೆ? ಸೌಂದರ್ಯ ಲೇಔಟು ಎಲ್ಲಿ ಬಂತು ಬಿಡಿ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ನೋಡೋಣ, ಇದರಲ್ಲಿ ಹಾಕಿಬಿಡೋಣ ಸೌಂದರ್ಯ ಲೇಔಟ್ ಅಂತ ಲೊಕೇಶನಲ್ಲಿ. ಸೌಂದರ್ಯ ಲೇಔಟ್ ಬೆಂಗಳೂರು. ಇಲ್ಲಿ ಓಹೋ ಇದು ಹೆಸರುಘಟ್ಟ ಕಡೆ ಇತ್ತು ಗೈಸ್. ಇದು ಬಿತ್ತು ಮತ್ತೆ ಎಕ್ಸೈಟ್ ಮಾಡ್ಕೋತೀನಿ. ಇವಾಗ ಬಿದ್ದೈತೆ ಹೆಂಗೋ ಎಕ್ಸೈಟ್. ಪ್ರವೀಣ್ ಅಣ್ಣ, ನೀನು ಎಲ್ಲಿದೆ ಅಣ್ಣ? ಎಲ್ಲಿಗೆ ಹೋಗ್ಬೇಕಿದು ಪಿಕಪ್ಗೆ? ಯಾವ ಕಡೆ ಹೋಗ್ಬೇಕು? ಪೈಪ್ಲೈನ್ ರೋಡ್ಗೆ ಹೋಗ್ಬಿಟ್ಟು ಬರಬೇಕಾ? ಹಿಂಗೋಗಿ ಹೋಗ್ಬೇಕು. ಕ್ಯಾನ್ಸಲೇ ಮಾಡ್ಕೋತೀನಿ ಬಿಡಿ, ಬೇಡ. ಕ್ಯಾನ್ಸಲ್ ಬುಕ್ಕಿಂಗ್ ಅನ್ಸೇಫು, ರಾಂಗ್ ಕ್ವೆಶ್ಚನ್, ಮೋರ್ ದೆನ್ ರೈಟ್ ರಿಕ್ವೆಸ್ಟು, ಸಬ್ಮಿಟು. ಎಸ್, ಬುಕ್ಕಿಂಗ್ ಕ್ಯಾನ್ಸಲ್. ನೋಡೋಣ, ಇಲ್ಲೇ ನಿಂತ್ಕೊಳ್ಳೋಣ. ಎಲ್ಲರೂ ಚೂರು ಆ ಕಡೆ ಇನ್ನೂ ನಾಷ್ಟ ಇಷ್ಟ ಅದು ಏನೂ ಮಾಡಿಲ್ಲ, ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕಡೆ ಸುತ್ತಾಡ್ಕೊಂಡು ಯಾರು ಹೋಗ್ತಾರೆ? ಇರೋದು ತೋರಿಸೋದು 1 ಕಿಲೋಮೀಟ್ರು 1.3 ತೋರಿಸಿದ, ಹೋಗೋದು 2.5 ಕಿಲೋಮೀಟ್ರ್ ರೋಡ್ ತೋರಿಸೋಣ ಗೂಗಲ್ ಮ್ಯಾಪಲ್ಲಿ. ಒಳಗಡೆಯಿಂದ ಹೋದ್ರೂ ಅಟ್ಟೆ, ಹೊರಗಡೆಯಿಂದ ಹೋದ್ರೂ ಅಟ್ಟೆ. ಇದು ಯಾವ್ದು ಗೈಸ್ ಎಲ್ಲಿ ಕೊಟ್ಟ? ಹೊಸಹಳ್ಳಿ, ವಿಜಯನಗರ ಬೇಡ. ಇದು ಇಲ್ಲಿಂದ ಯಲಹಂಕ ಕಡೆ ಕೊಡು, ಪರವಾಗಿಲ್ಲ. ಇಲ್ಲ ಬಾಗ್ನೂರು ಕೊಡು, ಬಿಟ್ಟರೆ ದೊಡ್ಡಬಳ್ಳಾಪುರ ಕೊಡು. ಇಲ್ಲಿಂದ ಆರಾಮಾಗಿ ತಗೊಂಡು ಹೋಗ್ಬಿಡ್ತೀನಿ. ಯಾವ್ದಾರ ಪಾರ್ಸಲ್ ಕೊಟ್ಬಿಡ್ಲಪ್ಪ, ದೇವನಹಳ್ಳಿ ರೋಡ್ ಕಡೆ ಹೋಗ್ಬಿಡ್ತೀನಿ ಹಂಗೆ ಗೈಸ್. ಇವಾಗ ಪಿನ್ಯಾ ಸೆಕೆಂಡ್ ಸ್ಟೇಜಿಂದ ಮಕ್ಕಳಿಗೆ ಡ್ರಾಪ್ ಬಿದ್ದಿರೋದು, ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 120 ರೂಪಾಯಿನ ಕೊಟ್ಟಿರೋದು. ನೋಡೋಣ ಅಲ್ಲಿ ಹೋದ್ಮೇಲೆ ಎಷ್ಟು ರೂಪಾಯಿ ಆಗುತ್ತೆ ಅಂತ. 100 ರೂಪಾಯಿ ಚಿಲ್ಡ್ರನ್ ಕೊಟ್ಟವನೆ. ಟೋಟಲ್ ಒಂದು 12-13 ಕಿಲೋಮೀಟ್ರ್ ಇತ್ತು. ಇವಾಗ ಒಂದು 2 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ ಇಲ್ಲೇ ಇದ್ದೀನಿ ಪಿನ್ಯಾದಲ್ಲಿ, ಇಂಡಸ್ಟ್ರಿ ಏರಿಯಾದಲ್ಲಿ. ಎಲ್ಲಿ ನೋಡೋದಲ್ಲೂ ಗಾರ್ಮೆಂಟ್ಸು ಕಂಪ್ನಿಗಳು ಅವೇ ಇದ್ದಾವೆ. ಈ ರೋಡಿಗೆ ನಾನು ಫಸ್ಟ್ ಟೈಮ್ ಬಂದುಬಿಟ್ಟಿದ್ದೀನಿ ಗೈಸ್. ಬಂದಿದ್ದೀನಿ ಅನ್ಸುತ್ತೆ, ಗೊತ್ತಿಲ್ಲ. ಆಲ್ಮೋಸ್ಟು ಬಂದಿರ್ಬೇಕು ಅನ್ಕೋತೀನಿ. ಏನು ಡೈಲಿ ಬೆಂಗಳೂರೇನು ಚಿಕ್ಕದೈತಾ? ಈ ರೋಡಲ್ಲಿ ಓಡಾಡಿಲ್ಲ ಅನ್ನೋಕೊಳ್ಳೋಕ್ಕೆ ಎಷ್ಟು ದೊಡ್ಡದೈತೆ. ಯಾವ ರೋಡು, ಎಲ್ಲ ರೋಡ್ಗಳು ಒಂದೊಂದು ಥರ, ಒಂದೊಂದು ರೋಡ್ಗಳು ಒಂದೊಂದು ಸೇಮ್ ಹಾಗೆ ಕಾಣ್ಬಿಡ್ತವೆ. ಗಿಡ ಮರಗಳು ಪಕ್ಕ ಇರೋ ಬಿಲ್ಡಿಂಗ್ಗಳು ನೋಡಿದ್ರೆ. ನೋಡೋಣ ಬನ್ನಿ ಗೈಸ್, ಮಕ್ಳಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಡ್ರಾಪ್ ಮಾಡಿದೆ ಇವಾಗ 128 ರೂಪಾಯಿ ಕೊಟ್ಟಿದ್ರು ಅದಕ್ಕೆ. ನೋಡೋಣ ಇವಾಗ ಮತ್ತೆ ಊಬರು ಓಪನ್ ಮಾಡ್ಕೊಂಡಿದ್ದೀನಿ. ಪೋಟ್ರೋನ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿಂದ ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಇದೆಯಲ್ಲ, ಇಲ್ಲಿಂದ ಯಾವ್ದಾರು ಒಂದು ಕೊಟ್ಟರೆ. ಓಲಾ ಒಂದು ಓಪನ್ ಮಾಡಿದ್ದೀನಿ. ನೋಡೋಣ, ಇಲ್ಲೇ ಇದ್ದೀನಿ, ಮಕ್ಕಳಲ್ಲೇ ಇದ್ದೀನಿ. ಇವಾಗ ಮೇನ್ ರೋಡಲ್ಲೇ, ಸರ್ವಿಸ್ ರೋಡಲ್ಲೇ ಇಲ್ಲೇ ನಿಂತ್ಕೊಂಡು ಬಿಡ್ತೀನಿ. ರೈಟ್ ಟರ್ನ್ ಇಲ್ಲಂತೆ, ನಾವು ರೈಟ್ ಹೋಗಲ್ಲ. ಯಾವ ಕಡೆ ಬೀಳುತ್ತೆ ಆ ಕಡೆ ಹೋಗ್ತೀನಿ ಆರ್ಡ್ರನ್ನ. ನೋಡಿ, ಇಲ್ಲಿ ಒಂದೇ ಒಂದು ರೈಡು 128 ರೂಪೀಸ್ ಆಗಿದೆ. ಯಾವುದರಲ್ಲಿ? ರ್ಯಾಪಿಡೋದಲ್ಲಿ. ಊಬರಲ್ಲಿ ಇನ್ನೂ ಒಂದು ಬಿದ್ದಿಲ್ಲ. ತಿರುಗಿ ಟೈಮಿಂಗ್ಸ್ 10 ಗಂಟೆ ಆಯಿತು. ಇಲ್ಲಿಂದ ಇವಾಗ ಎಲ್ಲಿ ಬೀಳ್ಬೇಕು ಗೊತ್ತಾ? ಇಲ್ಲಿಗೆ ಯಲಹಂಕ, ಬಾಗ್ನೂರು ಕಡೆ ಒಂದು ಬಿದ್ದುಬಿಡ್ಲಿ, ಬಿಟ್ಟರೆ ಈ ಕಡೆ ಬಿದ್ದುಬಿಡ್ಲಿ ಗೈಸ್. ಬಣ್ಣಾರಘಟ್ಟಗೆ ನೈಸ್ ರೋಡ್ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಬಣ್ಣಾರಘಟ್ಟಗೆ ಬಿದ್ದರೆ ಇಲ್ಲಿಂದ ಒಂದೇ ರೋಡ್ ಹಿಡ್ಕೊಂಡು ಟೋಲ್ ಹಿಡ್ಕೊಂಡ್ರೆ ಮುಗ್ದೇ ಹೋಯ್ತು. ಎಲ್ಲಿಗೆ ಹೋಗುತ್ತೆ ಅಲ್ಲಿಗೆ. ಏನಂತೀರ? ಬನ್ನಿ ಗೈಸ್, ನೋಡೋಣ ಎಲ್ಲಿ ಬೀಳುತ್ತೆ. ಆಲ್ಮೋಸ್ಟ್ 128 ರೂಪೀಸ್ ಆಗಿದೆ ಅರ್ಧ ಗಂಟೆಯಲ್ಲಿ. ನೋಡೋಣ, ಇವಾಗ ಇಲ್ಲೇ ಇದ್ದೀನಿ, ಮತ್ತೆ ಎಲ್ಲಿ ಬೀಳುತ್ತೆ ನೋಡೋಣ ಗಾಯ್ಸ್. 4 ಅಪ್ಲಿಕೇಶನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಆದರೆ ಒಂದೂ ಬಿದ್ದಿಲ್ಲ ಗೈಸ್. ಇನ್ನೂ ಏನು ಧೂಳು ಈ ಥರ. ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ ಸಿಟಿ ಕಡೆ, ಯಾವ್ದಾರ ಬೀಳುತ್ತೇನಂತ. ಎಲ್ಲ ಪೋಟ್ರೋ ಬೀಳ್ತಲ್ಲ, ಇನ್ನೂ ಯಾವುದೋ ಒಂದು ಬಿತ್ತು ಗೈಸ್. ಇರಿ, ಪಾರ್ಸಲ್ ಆರ್ಡ್ರ್ ಇಲ್ಲಿಂದ ನೆಲಮಂಗಲಕ್ಕ 101 ರೂಪಾಯಿ. ಇದು ನೆಲಮಂಗಲದಿಂದ ಖಾಲಿನೇ ಬರಬೇಕಾಗುತ್ತೆ ಗೈಸ್. ಮತ್ತೆ ಆ ಕಡೆ ಹೋದರೆ
ಬೇಡ ಬಿಡಿ ಹೋಗ್ಲಿ ಆ ಕಡೆ. ಎಲ್ಲರೂ ಇವಾಗ ನೆಲಮಂಗಲಕ್ಕೆ ಹೋದ್ರೂ ಖಾಲಿನೇ, ಮೊನ್ನೆನೂ ಖಾಲಿ ಬಂದಿದ್ದೀನಿ. ಬರೀ ಆ ಕಡೆ ಹೋದ್ರೆ ಖಾಲಿನೇ ಬರ್ಬೇಕು ನಾವು. ಬೇಡವೇ ಬೇಡ ಅದು ಆ ಕಡೆ ಹೋಗೋದು. ಸಿಟಿ ಒಳಗಡೆನೇ ಇರಲಿ. ಇನ್ನು ಬಾಗ್ನೂರು ಆ ಕಡೆ ಈ ಕಡೆ ಹೋದರೆ ಪರವಾಗಿಲ್ಲ, ಆರ್ಡ್ರಾದ್ರೂ ಕೊಡ್ತಾನೆ. ಬಣ್ಣಾರಘಟ್ಟ ರೋಡ್ ಕಡೆ ಆ ಕಡೆ ಹೋದ್ರೂ, ಈ ಕಡೆ ಹೋದ್ರೂ ಒಂದು ಆರ್ಡ್ರು ಕೊಡೋಲ್ಲ, ಏನಿಲ್ಲ. ನೆಲಮಂಗಲಕ್ಕೆ ಹೋಗಿ ವೇಸ್ಟು, ಅದಕ್ಕೆ ರಿಜೆಕ್ಟ್, ಹೋಗೋದೇ ಬೇಡ. ಟಿಫನ್ ಮಾಡಿಲ್ಲ ಇನ್ನೂ, ಟಿಫನ್ ಮಾಡಬೇಕು. ಬನ್ನಿ ಟಿಫನ್ ಆದರೂ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ನೋಡ್ತೀನಿ ರೋಡ್ ಸೈಡ್ ಅದು. ಗಾಯ್ಸ್ ಒಂದು ಆರ್ಡ್ರ್ ಬಿತ್ತು, ಇವಾಗ ಟಿಫನ್ ಗಿಫನ್ ಎಲ್ಲ ಮಾಡಿಕೊಂಡೆ. ಅಂಚೆಪಾಳ್ಯದಿಂದ ಮಾದಾವರ ಅಲ್ಲಿರೋ ಅಂಚೆಪಾಳ್ಯದಿಂದ 1.5 ಕಿಲೋಮೀಟ್ರ್ ಪಿಕಪ್ ಐತೆ. 170 ರೂಪಾಯಿ ಕೊಟ್ಟಿರೋದು. ಬರ್ರಿ ಹೋಗೋಣ, ಪಿಕಪ್ ಮಾಡೋಕ್ಕೆ ಹೋಗೋಣ. ಫಸ್ಟಕ್ಕೆ ನಾನು ಹೋಗೋಷ್ಟರಲ್ಲಿ ಸಿಗ್ನಲ್ ಅಷ್ಟು ಓಪನ್ ಆಗಲಪ್ಪ. ಊಟ ಮಾಡಿದ ತಕ್ಷಣ ಬಿಕ್ಕಳಿಕೆನ ಬರೋಕ್ಕೆ ಚಲೋ ಆತಾವ. ನಾವು ಫುಲ್ ನೀರು ಕುಡಿದ್ರು ಬಿಸಿಲಿಗೆ ಕೆಟ್ಟ ನೀರು ಕುಡಿತು ಬರ್ರಿ, ಮಜ್ಜಿಗೆ ಕುಡಿತು ಬರ್ರಿ, ಅಂಬ್ಲಿ ಕುಡಿತು ಬರ್ರಿ, ಕೋಲ್ಡ್ ಡ್ರಿಂಕ್ಸು ಕೋಲ್ಡ್ ಗಿಲ್ಡ್ ಏನಾದ್ರು ಕುಡಿತು ಬರ್ರಿ. ಜಾಸ್ತಿ ನೀರು ಕುಡಿಯತ್ತೆ ಮನೆ ಬಿಸಿಲಿಗೆ, ಸಿಕ್ಕಾಪಟ್ಟೆ ನೀರು ಕ್ಯಾನ್ಸಲ್. ಯಾವುದೋ ಇದು ಕ್ಯಾನ್ಸಲ್ ಆಯ್ತಲ್ಲ ಗೈಸ್, ಏನು ಮಾಡೋದು? ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಇದು ಮಾದಾವರ ಮೆಟ್ರೋ ಸ್ಟೇಷನ್ ಹತ್ರ ನೋಡಿದ್ರೆ ಕ್ಯಾನ್ಸಲ್ ಆಗಿತ್ತು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಪ್ಯಾಂಟ್ ಕೆಳಗಡೆ ಟೈಟ್ ಆಗಿಬಿಟ್ಟೈತೆ, ಲೂಸ್ ಮಾಡ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಇಲ್ಲೇ ನಿಂತ್ಕೋತೀನಿ, ಸೈಡಿಗೆ ನೆರಳೈತೆ ಮೆಟ್ರೋ ಸ್ಟೇಷನ್ ಕೆಳಗಡೆ. ನೋಡೋಣ ಯಾವ್ದಾರ ಬಿದ್ದರೆ. ಗೈಸ್ ಇವಾಗ ನಾನು 8ನೇ ಮೇಲೆ ರೋಡ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನು ಇವಾಗ ಒಂದು ಚಿಕ್ಕಬಳ್ಳಾಪುರಕ್ಕೆ ಆರ್ಡ್ರ್ ಬಿತ್ತು. ಹಿಂಗೆ ಕನ್ಫರ್ಮ್ ಮಾಡೋಕೋದೆ ಎತ್ಕೊಂಡ್ಬಿಟ್ರೆ ಯಾರು. 3-4 ಕಿಲೋಮೀಟ್ರ್ ಇತ್ತು, ಒಂದು 50-60 ರೂಪಾಯಿದಿತ್ತು. ಎಷ್ಟು ಜನ ಖಾಲಿ ಕೂತ್ಕೊಂಡಿರ್ಬೇಕು ಅನ್ಕೋತೀನಿ. ಸಡನ್ನಾಗಿ ಹಿಂಗೆ ಕೈ ಹಚ್ಚೋಷ್ಟರಲ್ಲೇ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರು ಬೇರೆಯವರು. ನನಗಲ್ಲಿ ಕೂತು ಬೇಜಾರು ಬಂತು. ಅದಕ್ಕೆ ಈ ಕಡೆ ಬಂದಿದ್ದೀನಿ, ಇಲ್ಲೇ ಆದ್ರೆ ಬೀಳುತ್ತೇನಂತ. ಈಗ ಹೋಗ್ತಾ ಇದ್ದೀನಿ ಜಾಳಹಳ್ಳಿ ಕ್ರಾಸ್ ಕಡೆ. ಇನ್ನೂ 8ನೇ ಮೇಲೆ ಹೋಗಿಲ್ಲ, ಇನ್ನೂ ಹೋಗ್ಬೇಕು. 8ನೇ ಮೇಲೆ ಆದಮೇಲೆ ದಾಸರಹಳ್ಳಿ ಜವಳಹಳ್ಳಿಯಿಂದ SRS ಗುರುಗೊಂಡಪಾಳ್ಯ ಯಾವ್ದಾರು ಒಂದು ಕೊಡಲು. ಇಲ್ಲಿಂದ ಅಲ್ಲಿ ಬಾಗ್ನೂರು ಕಡೆ ಎಲ್ಲರೂ ಯಾವ ಕಡೆ ಬಾಗ್ನೂರಿಗೆ ಬಿದ್ದರೆ ಇನ್ನೂ ಬೀಳ್ತಾವೆ ಗೈಸ್. ಈ ಸೈಡ್ ಬಂದರೆ ಏನು ನಾಗಸಂದ್ರ ಕಡೆ ಅದು ಬಂದರೆ ಏನು ವೇಸ್ಟ್ ಇದು. ತುಂಬ ಅಂದರೆ ತುಂಬ. ಬಾಗ್ನೂರಲ್ಲಾದ್ರೂ ಬೀಳ್ತವೆ. ಓಹೋ ಇಟ್ಟು ರೋಡಲ್ಲಿ ಹೋಗ್ಬೇಕಾ ನಾವು? ಇದು ಯಾವುದಿದು ಲಡ್ಡು ಪಿಕ್ಚರ್ ಅಂತೆ. ಏನು ಲೋಡೋದ ಹೈಪರ್ ಲೋಕ್ ಅಂತೆ. ಯಾರು ಗೊತ್ತಲ್ಲ, ಲಡ್ಡೋನ ಯಾವನಿಗೆ ಗೊತ್ತು? ಪಿಕ್ಚರ್ ಹೆಸರೇ ಅಂತ ಇಟ್ಟರೆ ನಮಗೇನು, ನಾವು ಮೊದಲ ಉತ್ತರ ಕನ್ನಡ ಭಾಷೆ, ನಾವು ಪಿಕ್ಚರ್ ಹೆಸರು ಡಬಲ್ ಮೀನಿಂಗ ತೆಗೆದಿರ್ತೀವಿ. ಲಡ್ಡೋದಿಲ್ಲ ಲೌಡ ಬ್ಯಾಡ ಬಿಡ್ರಿ. ಪಿಕ್ಚರ್ಗೆ ಯಾಕೆ ಕೆಟ್ಟ ಹೆಸರು ಅವರು ಪಾಪ ದುಡ್ಡು ಆಗಿಬಿಟ್ಟು ತೆಗೆದಿರ್ತಾರೆ. ಒಳ್ಳೇದಾಗಲಿ ಪಿಕ್ಚರ್ಗೆ. ಸಾರಿ ಗೈಸ್, ನಾನು ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿಬಿಡಿ. ನಿಮ್ಮ ಫ್ಯಾನ್ ಅವ್ರಿಗೆ ಯಾರು ಹೀರೋನು ಗೊತ್ತಿಲ್ಲ, ಅದು ಯಾವ ಹೀರೋ ಅಂತ. ನನಗಂದ್ರೆ ಕನ್ನಡದವರು ಅಂತ ಯಾವ ಹೀರೋ ಅಂತ ಕಾಣಲಿಲ್ಲ. ನೋಡೋಣ ಇಲ್ಲಿ ಯಾವ್ದಾದ್ರು ಪೋಸ್ಟರ್ ಹಾಕೋರು ನೋಡೋಣ. ಅಲ್ಲಿ ಎಷ್ಟು ಹಾಕ್ಬಿಟ್ಟಾರೆ ಪೋಸ್ಟ್ರು. ಓಹೋ ನೀ ಹಂಗೆ ನೋಡಬೇಡ ನನ್ನ ಗಾಡಿ ಹೊಡಿತಾಣೋ ರಿವರ್ಸ್ ಇವನ. ಎಲ್ಲಿಂದ ಬಂದುಬಿಡ್ತಾರೋ ಸಡನ್ನಾಗಿ. ಬನ್ನಿಗೆ ಇದು ಯಾವುದಿದು ಬಸ್ ಸ್ಟಾಪು ನನಗೆ ಈ ಕಡೆಯಿಂದ ಬಂದಲ್ಲ. ಇದೆ ಹೆಸರುಘಟ್ಟ 8ನೇ ಮೇಲೆ ಸಿಗ್ನಲಲ್ಲಿ ಇದ್ದೀನಿ ಇವಾಗ. ಅಂಕಲ್ ಚೂರು ಮುಂದೆ ಹೋಗಿ ಅಂಕಲ್ ಮುಂದೆ ಹೋಗಿ ಅಂಕಲ್. ಹೋದ್ರು ಅಂಕಲ್, ಇವಾಗ ಹೋದರು. 4-5 ಸಲ ಹೇಳಿದ್ಮೇಲೆ ನಾನು ಮಾತಾಡಿದ ಮುಂದ್ಗಡೆ ಇದ್ದವನಿಗೆ ಏನು ಕೇಳಿಸುತ್ತೆ. ಬನ್ನಿಗೆ ಸಿಗ್ತೀನಿ ಮತ್ತೆ ಯಾವ್ದಾರು ಬಿದ್ದರೆ ಆಮೇಲೆ. ಅಣ್ಣ ಯಾಕಣ್ಣ ನಡ್ಬರಕ್ಕೆ ಬರ್ತಿರೋ? ನಾವು ನಡ್ಡಿ ಹೋದ ದಂಡಿ ಕೂಡಿ ಸಿಗ್ನಲ್ ಬಿಟ್ಟಾಗ ಬರಲ್ಲ. ನೋಡ್ರಿ ನೀವು. ನಾವು ನಡ್ಡಿ ಹೋದ ಎಲ್ಲಿದ್ದು ಬರ್ತಾನೆ ಮಬ್ಬು ಸುಳಿ ಮಗ. ಅಕ್ಕಪಕ್ಕ ನೋಡಕ್ಕ ಸ್ವಲ್ಪ ನೀನು ಮೊದಲ ಬೆಟ್ಟಿ ಬರಕ್ಕೆ ಬರ್ತಿರ್ತಾರೆ ಮಂದಿ. ನೋಡಿ ಬುದ್ಧಿ ಬಿಟ್ಟಾರ ಎಲ್ರಿ. ಬನ್ನಿ ಗೈಸ್, ಇನ್ನೂ ಯಾವುದೋ ಬಿದ್ದಿಲ್ಲ. 8ನೇ ಮೇಲೆ ರೋಡ್ ಅಂತ ದಾಟ್ನೆ. ಈಗ ಬರೋದು ಯಾವುದಿದ ಜಾಳಹಳ್ಳಿ ಕ್ರಾಸು, ಅಲ್ಲಿಗೆ ಹೋಗೋಣ. ಗಾಡಿಯಾಗಂತರೂ ಪೆಟ್ರೋಲ್ ಅರ್ಧಕ್ಕೈತೆ ಹಾಕ್ಕೊಂಡೆ. ನಿನ್ನೆ ಹೆಂಗೋ ಚಲೋ ಏನು ಮಾಡೋದು, ಮುಂಜಾನೆ ಹಿಡಿದು ಅರ್ನಿಂಗ್ಸ್ ಆಗಿಲ್ಲ. ಹೈಕೊಳ್ಳತ್ತೆ ನಾವು ಹಿಡಿಯೋದು. ಓಹೋ ಜಿಪ್ಸಿ ಗಾಡಿ ಸೌಕಾಸ್. ಬರ್ರಿ ಬಸ್ಸಿಗೆ ಏನಾಯ್ತು? ಇರಿ ಗೈಸ್ ಏನೋ ಆಗಿದೆ ಬಸ್ದು ಗಲಾಟೆ ಆಗಿದೆ. ಏನಾಗಿದೆ ಗೊತ್ತಿಲ್ಲ. ಏನು ಟಚ್ ಮಾಡೋರು ಯಾರಿಗೆ ಗೊತ್ತು, ಯಾರಿಗೇನಾಗೈತೆ? ಇರಿ ಗೈಸ್ ನೋಡೋಣ ಏನಾಯಿತು. ಏನಾಯ್ತು? ಗಾಡಿ ಮೇಲೆ ಹತ್ತಿದ್ರ ಯಾರು ದೇವ್ರದ? ಸರ್ವಿಸ್ ರೋಡಲ್ಲಿ ಅವನು ಆ ಕಡೆಯಿಂದ ಬರ್ತಾವನಾ? ಇದು ಸರ್ವಿಸ್ ರೋಡ್ ಅಲ್ವಾ? ಸರ್ವಿಸ್ ರೋಡಲ್ಲಿ ಬರ್ಬೋದು ಬ್ರೋ. ಹಾಂ, ಮತ್ತು ಸರ್ವಿಸ್ ರೋಡಲ್ಲಿ ಯಾರು ಬೇಕಾದ್ರೆ ಹೋಗ್ಬೋದು ಬರ್ಬೋದಲ್ಲ. ಮೇನ್ ರೋಡಲ್ಲಿ ಹೋಗಲ್ಲ. ಸರ್ವಿಸ್ ರೋಡ್ ಇದಕ್ಕೆ ಇರ್ತಾರೆ.
ಅವನು ಹೋದ್ನಾ ಡೆಲಿವರಿ ಬಾಯ್ ಹೋದ್ನಾ? ನೀವೇನಾ? ಏನು ಗುದ್ದು ಬಿಟ್ಟವ್ರ ಅವನಿಗೆ? ಏನು ಮುರಿದು ಬಿಟ್ಟೈತಾ? ಹೌದಾ, ಮುರಿದು ಬಿಟ್ಟೈತಾ? ಏರಿಗೈತೆ ಪಾಪ ಡೆಲಿವರಿ ಬಾಯ್ ಅಂತ. ಅವ್ನಿಗೆ ಏನಾಗೈತೆ ಯಾರಿಗೆ ಗೊತ್ತು. ಅವನೇನು ಆ ಕಡೆಯಿಂದ ಬರ್ತಾ ಇದ್ದಾನೆ ಪಾಪ, ಏನೋ ಗುದ್ದು ಬಿಟ್ರತ್ತೆ. ಇರಪ್ಪ, ನಮಗೆ ಯಾವನಾದ್ರೂ ಗುದ್ದು ಬಿಟ್ಟವನೇ ಈ ಕಡೆಯಿಂದ. ಅವನ ಅಮ್ಮನ ಯಾಕೆ ಹೋದು ನಾವು ಸೈಡ್ಗೆ ನಿಂತ್ಕೊಂಡು ಬಿಡೋಣ ಫಸ್ಟು. ಬಾರಣ ಏನಾಯ್ತು ನೋಡೋಣ. ಏನಾಯ್ತು ಯಾರಿಗ ಪಾಪ, ಪಾರ್ಸಲ್ ಬೇರೆ ಬಿದ್ದುಬಿಟ್ಟೈತೆ. ಅಣ್ಣ ನೀ ಆ ರೇಂಜಿಗೆ ಸ್ಪೀಡಿಗೆ ಹೋದ್ರೆ ಏನೋ ಮುರಿದ್ಬಿಟ್ಟೈತೆ ಗೈಸ್. ಹಿಂದ್ಗಡೆ ಅದು ಗಿಡ್ಕಾಡು ಮುರಿದ್ಬಿಟ್ಟೈತೆ ಪಾಪ. ಅವನು ಯಾವ ಕಡೆ ಆದರೂ ಗುದ್ಕೊಂಡು ಹೋಗಲಿ, ಇದನ್ನು ಮಾಡ್ಕೊಳ್ಳಿ. ನೋಡಿ ಆ ಕಡೆ ಸೈರಸರು ಇರಿ, ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ ಪಾಪ. ಅವನು ಡೆಲಿವರಿನೇ ಕೆಲಸ ಮಾಡೋದು. ಸೈರನ್ಸರ್ ಪೈಪು ಬೆಂಡ್ ಆಗಿಬಿಟ್ಟೈತೆ ಅಲ್ಲಿ ಕೆಳಗಡೆದು, ಫುಲ್ಲು ಟೈರ್ಗೆ ಹತ್ತಾ ಇರೋದು. ಬಿಡಬೇಡ ಬ್ರೋ, ಮುರಿದು ಬಿಟ್ಟೈತೆ ಬ್ರೋ. ಅದು ನಟ್ಟು ಗಿಟ್ಟು ಏನೋ ಹೋಗಿಬಿಟ್ಟೈತೆ ಅನಿಸುತ್ತೆ. KSRTC ಬಸ್ ಡ್ರೈವರು ಹಾಕಿರೋದು. ಇರಿಗೈತೆ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇದೇನಾ ಬಸ್ಸು? ಇರಿಗೈತೆ, ನಾವು ಸ್ಲೋ ಆಗಿ ಹೋಗೋಣ ಚೂರು. ಇದೇನ ಗಾಡಿ ಅನಿಸುತ್ತೆ ಬ್ರೋ. ಕೇಳಿ ಬ್ರೋ, ಏನು ಕೊಡ್ತಾರಂತ ಇಲ್ವಂತ ಅವರು? ಏನು ಯಾವ ಬಸ್? ಇದೇ ಬಸ್ಸಾ? ಇಲ್ಲ ಈ ಬಸ್ಸಾ? ಕೇಳಿ ಮತ್ತೆ ಅದು ಇದನ್ನಾಗಿದೆಯಲ್ಲ. ಹಾಂ, ಮತ್ತೆ ಏನಂತ ಅವ್ರ ತಪ್ಪಂತ ನಿಮ್ಮ ತಪ್ಪು? ಹಾಂ ಹಾಂ, ಅವರು ಬಂದ್ಬಿಟ್ಟು ಕೂತ್ಬಿಟ್ಟವ್ರೆ. ನೋಡಿ ಕೇಳಿ ಏನಂತಾರೆ. ಏನು ಫುಲ್ ಡ್ಯಾಮೇಜ್ ಆಗಿಬಿಟ್ಟೈತೆ ಅದು. ಇರಿಗೈದು ನೋಡೋಣ, ಆರ್ಡ್ರ್ ಬಿದ್ದರೂ ಬೀಳಿ ಪರವಾಗಿಲ್ಲ. ನೋಡಿ ಅದು ಪೂರ್ತಿ ಅದು ಹೊಸದಾಗಬೇಕಾಗುತ್ತೆ. ಇಲ್ಲಿ ಮುರಿದೋಗ್ಬಿಟ್ಟೈತೆ ಬ್ರೋ. ಕೇಳಿ ಏನಂತಾನೆ ಡ್ರೈವರ್ ಅವನು. ಅಷ್ಟು ಆರ್ಡರ್ ಮಾಡಿದ್ದೀನಿ ಅಣ್ಣ. ಹೌದಾ, ನಾವು ಡೆಲಿವರಿ ಬಾಯ್ಸ್ ಅಣ್ಣ ಮಾಡೋದು ಕೆಲಸ. ಇದೆಲ್ಲ ಸ್ಕ್ರ್ಯಾಚ್ ನೀವು ಮಾಡ್ಕೊಂಡಿದ್ದ ಫಸ್ಟ್ ಆಗಿದ್ದ? ಹೌದಾ, ಕೇಳಿ ನೋಡಿ ಅವನಿಗೆ ಸ್ವಲ್ಪ ಇರ್ತೀರ ಅವರು. ಹಾಂ, ಅವ್ರು ನೋಡಿ ಇದು ಯಾರೋ ಮಾತಾಡ್ತಾರಂತೆ. ಯಾರು? ಗೊತ್ತಿಲ್ಲ, ಇರ್ತೀರಾ ಅಂತ ನೀವು? ಹಾಂ, ಎಲ್ಲ ಅದೆಲ್ಲ ಏನೈತೆ ಮಾಡಿಸ್ಕೊಡ್ಬೇಕಲ್ಲ. ಮತ್ತು ಅವ್ರ ಬಸ್ಸಿಗೆ ಏನಾಗೈತೆ? ಯಾರು ತಪ್ಪು? ನೀವು ಆ ಕಡೆಯಿಂದನೇ ಬರ್ತಾ ಇದ್ದ? ಯಾರು ನೋಡಿ ಕೇಳಿ ಅಣ್ಣ. ಹಾಂ, ಯಾರು ತಪ್ಪು? ಡ್ರೈವರ್ ತಪ್ಪ ಒಂದು. ಹಾಂ, ಇರಿಗ ಇದು ನೋಡೋಣ ಏನಾಗೈತೆ ಅಂತ. ಬನ್ನಿ ಕೇಳೋಣ, ನೋಡೋಣ ಏನಾಗೈತೆ ಅಂತ. ಗಾಯ್ಸು ಇದನ್ನಾಯಿತು, ಅವ್ರವ್ರ ಇಶ್ಯೂ ಸಾಲ್ವ್ ಮಾಡ್ಕೊಂಡ್ರು. ಅದಕ್ಕೆ ನಂಗೆ ಆರ್ಡ್ರ್ ಬಿತ್ತಲ್ಲ, ಬಂದುಬಿಟ್ಟೆ ಅಲ್ಲಿಂದ. ದಯವಿಟ್ಟು ಯಾರಿಗೇನಾಗ KSRTC ಇರಲಿ, ಯಾವನಾರ್ದು ಇರಲಿ, ತಪ್ಪು ಮಾಡಿದ್ರೆ ತಪ್ಪಂತ ಅವರು ಒಪ್ಕೊಂಡಾರೆ ತಪ್ಪಾಗಿದೆ ಅಂತ. ಅದು ಯಾರೋ ಕರೆಸ್ಬಿಟ್ಟು ಅದೇನೋ ಸೆಟ್ಲ್ಮೆಂಟ್ ಮಾಡ್ತಾರಂತ ಹೇಳಿದಾರೆ ಅಂತಂದರು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಂತೂ ಏನು ಗೊತ್ತಿಲ್ಲ. ನೋಡೋಣ ಅವ್ರಿಗೆ ಏನು ಗೊತ್ತಾಗುತ್ತೋ, ಏನು ಮಾಡ್ತಾರೋ ನಮಗೇನು ಗೊತ್ತಿರೋ ಅದ್ರ ಬಗ್ಗೆ ಗೊತ್ತಿಲ್ಲ ಹೆಚ್ಚಿನ ಮಾಹಿತಿ. ನೋಡೋಣ, ನಮ್ಗೆ ಆರ್ಡ್ರ್ ಬಿದ್ದಿತ್ತೆ, ನಾನು ತೊಗೊಂಡು ಹೋಗ್ತೀನಿ ಅಷ್ಟೇ. ಅವರು ಕ್ಲಿಯರ್ ಮಾಡ್ಕೊತಾರಂತೆ.